ನಮಸ್ಕಾರ. ಇದೊಂದು ಹೊಸ ಲ್ಯಾಂಡು. ಡಾಂಬರ್ ರೋಡಿಂದ ಒಂದು 300 ಮೀಟ್ರು ನಕಾಶೆ ರೋಡ್ ಇದೆ. ಇದು ಒಂದು 20 ಅಡಿ ರೋಡ್ ಇದೆ ನೋಡಿ. ಈ ರೋಡ್ಗೆ ಅಟ್ಯಾಚ್ ಆದಂಗೆ 4 ಎಕರೆ RTC, 3 ಎಕರೆ ಒತ್ತುವರಿ ಬರುತ್ತೆ ಖರಾಬು. ಅದನ್ನು ಸೇರಿ ಇವರು ಅನುಭವದಲ್ಲಿದ್ದಾರೆ, ಈಗ ಸ್ವಾಧೀನದಲ್ಲಿದ್ದಾರೆ. ಒಟ್ಟು 7 ಎಕರೆಯಲ್ಲಿ RTC ಬಂದು 4 ಎಕರೆ. 4 ಎಕರೆಗೆ ಮಾತ್ರ ನೀವು ಅಮೌಂಟ್ ಕಟ್ಟಬೇಕು. ಬಾಕ್ಸ್ ಪೀಸ್ ಇದೇನು ಕ್ಲೀನ್ ಮಾಡಿದ್ದಾರೆ, ಉಳುಮೆ ಮಾಡಿಲ್ಲ ಕ್ಲೀನ್ ಮಾಡೋರಲ್ಲ. ಈ ಜಾಗ ಸೇಲ್ಗಿರೋದು. ಇದು ಊರು ಪಕ್ಕನೇ ಬರುತ್ತೆ. ಇದು ವಿಲೇಜಿಂದ ಒಂದು 500 ಮೀಟ್ರ್ ಒಳಗಡೆ ಬರಬೇಕು. ರೆಡ್ ಸಾಯಿಲು ನೋಡಿ, ಎಲ್ಲ ಬೇಲಿಯೆಲ್ಲ ಕೀಳಿಸಿ ಬೆಳೆಗಳನ್ನು ವ್ಯವಸಾಯ ಮಾಡೋಕ್ಕೆ ರೆಡಿ ಮಾಡ್ತಾರೆ ಇವಾಗ. ಇದು ಏತ ನೀರಾವರಿ ಪೈಪ್ ಐತೆ, ಗೌರ್ಮೆಂಟಿಂದ ಮಾಡಿರೋದು. ಭೂಮಿ ಮಾತ್ರ ಸೂಪರಾಗೈತೆ. ರೆಡ್ ಸಾಯಿಲು. ಬೆಂಗಳೂರಿಗೆ ಒಂದು 110 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 60 ಕಿಲೋಮೀಟ್ರ್ ಆಗುತ್ತೆ, ಮಳವಳ್ಳಿಯಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಸೂಪರಾಗಿದೆ ಪ್ರಾಪರ್ಟಿ. ಒಂದು ಬಾಕ್ಸ್ ಟೈಪ್ ಇದೆ, ಕ್ಲಿಯರ್ ಟೈಟಲ್. ಇದು ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ, ಯಾವುದೇ ಲಿಟಿಗೇಷನ್ ಇಲ್ಲ, ಎಲ್ಲ ಪೇಪರೆಲ್ಲ ರೆಡಿ ಇದೆ. ಡೈರೆಕ್ಟ್ ಓನರು ನೋಡಿ. ಸೂಪರಾಗಿದೆ ಜಾಗ ಮಾತ್ರ. ಟಾರ್ ರೋಡಿಂದ ಬರೀ 300 ಮೀಟ್ರ್ ಒಳಗಡೆ ಬರಬೇಕು. ವಿಲೇಜಿಂದ 500 ಮೀಟ್ರ್ ಇದೆ. ಒಳ್ಳೆ ವಾಟರ್ ಬೆಲ್ಟ್ ಇಲ್ಲೆಲ್ಲ. ಇಲ್ಲೆಲ್ಲ ಅಕ್ಕಪಕ್ಕೆಲ್ಲ ಟೊಮೊಟೊ ಬೆಳೆದಿದ್ದಾರೆ, ತೋಟಗಳೆಲ್ಲ ಇವೆ. ನೋಡಿ, ಇದೇ ಏತ ನೀರಾವರಿ ಮಾಡೋರೆ. ಇದೇನು ಖಾಲಿ ಜಾಗ ಕಾಣ್ತಿದೆ ಸುತ್ತ. ಈ ಜಾಗ 4 ಎಕರೆ RTC, 3 ಎಕರೆ ಖರಾಬು. ನೋಡಿ, ಈ ಜಾಗ ಮಾತ್ರ ಸೂಪರಾಗಿದೆ. ಕೆಂಪು ಮಣ್ಣು. ಓಕೆ, ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್. ನಂದಿ ಅಗ್ರಿಕಲ್ಚರ್ ಪ್ರಾಪರ್ಟಿ, ಮಳವಳ್ಳಿ, ಮಂಡ್ಯ.